ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಬಂದು ಧರ್ಮಸ್ಥಳದ ಬಗ್ಗೆ ವಿಧಾನಸೌಧದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ, ನಿಮಗೆ ಗೊತ್ತಿರಬಹುದು. ಅದಕ್ಕೆ ಈಗ ಬೇರೆಯದೇ ರೂಪವನ್ನೇ ತಂದು ಬಿಟ್ಟಿದ್ದಾರೆ. ಸೊ ಇಷ್ಟು ದಿನಗಳ ಕಾಲ ಸರ್ಕಾರವೇ SIT ರಚನೆಯನ್ನ ಮಾಡಿ ಈ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳ್ತಿದ್ದಂತಹ ಸರ್ಕಾರ ವಿರೋಧ ಪಕ್ಷದ ಜೊತೆ ಸೇರ್ಕೊಂಡು ಈಗ ಆ ತನಿಖೆಯನ್ನ ಅರ್ಧಕ್ಕೆ ನಿಲ್ಲಿಸಬೇಕು, ಇಲ್ಲಿ ಎಲ್ಲರೂ ಕೂಡ ಬುರುಡೆಯನ್ನ ಬಿಡ್ತಿದ್ದಾರೆ ಅಂತ ಹೇಳ್ತಿರೋದನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರಾ. ಅದಕ್ಕೋಸ್ಕರ ಈಗ ಬಿಜೆಪಿಯ ನಾಯಕರಾಗಿರುವಂತಹ SR ವಿಶ್ವನಾಥ್ ಅವ್ರಿಗೂ 400 ಕಾರುಗಳನ್ನ ತಗೊಂಡು ಧರ್ಮಸ್ಥಳ ಚಲೋ ಯಾತ್ರೆಯನ್ನ ನಡೆಸ್ತೀವಿ ಅಂತ ಹೇಳಿ ಬಿಜೆಪಿಯ ದಂಡನ್ನೇ ಕರ್ಕೊಂಡು ಹೋಗಿದೆ. ನಿಮಗೆ ಗೊತ್ತಿರ್ಬೋದು, 400 ಕಾರುಗಳು ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು 15 ದಿನಗಳ ಹಿಂದೆ ಕರ್ನಾಟಕದ ರೈತರು ತಾವುಗಳು ಗೊಬ್ಬರದ ಅಂಗಡಿಯ ಮುಂದೆ ರಾತ್ರಿ ಹಗಲು ಅನ್ನದೇ ಮಲ್ಕೊಂಡು ಪೊಲೀಸರ ಲಾಠಿ ಏಟನ್ನು ಕೂಡ ತಿಂದಿದ್ದನ್ನ ನೀವು ನೋಡಿರ್ತೀರಾ. ಇದರ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ರೋ ಅಂತ ಹೇಳಿದ್ರೆ ಯಾವುದೋ ಒಂದು ಕೇಸಿನ ಬಗ್ಗೆ ಚರ್ಚೆ ಮಾಡಿಕೊಂಡು ಕಾಲ ಹರಣವನ್ನ ಮಾಡ್ತಿದ್ದಾರೆ ರಾಜಕಾರಣಿಗಳು. ಸೊ ಎಲ್ರಿಗೂ ಕೂಡ ತಿನ್ನಕ್ಕೆ ಅನ್ನ ಕೊಡ್ತಿರುವಂತಹ ರೈತರ ಬಗ್ಗೆ ಇಲ್ಲದೆ ಇರುವಂತಹ ಕಾಳಜಿ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ತೋರಿಸ್ತಿರೋದು ನಮ್ಮ ಜನಗಳಿಗೆ ಇವತ್ತು ರೇಷ್ಮೆ ಬಟ್ಟೆಯಲ್ಲಿ ಸುತ್ಕೊಂಡು ಹೊಡೆದಿರೋ ತರ ಆಗಿರ್ತದೆ. ನಿಮಗೆ ಗೊತ್ತಿರ್ಬೋದು, ಜನಗಳು ಎಲೆಕ್ಷನ್ ಅಂತ ಬಂದ್ರೆ ನೋಟಿಸ್ಕೊಂಡು ವೋಟ್ ಹಾಕುವಂತಹ ಒಂದು ಕಾಲ ಬಂದಿತ್ತು. ಸೊ ಅದರಿಂದಾಗಿ ಇವತ್ತು ಈ ತರ ಒಂದು ಸಿಚುವೇಶನ್ಗೆ ನಮ್ಮ ರೈತರು, ನಮ್ಮ ಸಾಮಾನ್ಯ ಜನರು ಕೂಡ ಬಂದಿದ್ದಾರೆ. ಯಾರ ಹತ್ರ ಕಾಸಿದೆಯೋ ಅವನ ಹತ್ರನೇ ಎಲ್ಲ ನಡೀತದೆ. ರಾಜಕಾರಣಿಗಳು ಅಷ್ಟೇ. ಇವತ್ತು ನೋಡ್ಬೋದು, ಯಾರು ಕೂಡ ರಸಗೊಬ್ಬರ ಸಿಗ್ತಾ ಇಲ್ಲ, ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳಿ ನಮ್ಮ ರೈತರುಗಳು ಹಗಲಿ ರಾತ್ರಿ ಅನ್ಕೊಂಡೆ ಆ ಕೆಸರಲ್ಲಿ, ಆ ಮಣ್ಣಲ್ಲಿ, ಆ ಒಂದು ಗೊಬ್ಬರ ಅಂಗಡಿ ಹತ್ರ ಮಲ್ಕೊಂಡು ಪೊಲೀಸರಿಂದ ಏಟನ್ನ ತಿಂತಿದ್ದಾರೆ. ಅಷ್ಟು ಮಾಡಿದ್ರು ಕೂಡ ಅವರಿಗೆ ಗೊಬ್ಬರ ಸಿಗ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಇಲ್ಲಂತಹ ರಾಜಕಾರಣಿಗಳು ಅದರ ಬಗ್ಗೆ ಮಾತನಾಡದೆ ಈಗ ಕೇವಲ ಧರ್ಮಸ್ಥಳ ಅನ್ಕೊಂಡು 2 ದಿನದಿಂದನೂ ವಿಧಾನಸಭೆಯ ಒಂದು ಕಲಾಪವನ್ನ ಸುಮ್ನೆ ಟೈಮ್ ವೇಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಜನಗಳು ಓಟ್ ಹಾಕಿ ಗೆಲ್ಲಿಸ್ತಿದಾರೋ ಇಲ್ಲ ಅಂದ್ರೆ ಎಲ್ಲ ಸ್ವಾಮೀಜಿಗಳು ಇವರನ್ನ ಓಟ್ ಹಾಕಿ ಗೆಲ್ಲಿಸ್ತಿದಾರೋ ಅಂತ ಹೇಳಿ ಖಂಡಿತ ನನಗೆ ಗೊತ್ತಾಗ್ತಿಲ್ಲ. SIT ರಚನೆ ಮಾಡಿದ ನಂತರ ಅದರ ಆಗು ಹೋಗುಗಳನ್ನ SIT ನೋಡ್ಕೊಳತ್ತೆ, ನಂತರ ವರದಿಯನ್ನ ಕೊಡುತ್ತೆ, ಅದರ ಬಗ್ಗೆ ಚರ್ಚೆ ಮಾಡ್ಬೇಕಾಗತ್ತೆ. ಆದ್ರೆ ನನಗೆ ಈ ವಿಚಾರದಲ್ಲಿ ಏನಕ್ಕೆ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ, ದೇಶಕ್ಕೆ ಅನ್ನ ಕೊಡ್ತಿರುವಂತಹ ರೈತನ ಬಗ್ಗೆ ಇಲ್ಲದೆ ಇರುವಂತಹ ಕಾಳಜಿ ಒಬ್ಬ ಮಾನವನ ಮೇಲೆ ಬಂದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಇದರಲ್ಲಿ ವಿರೋಧ ಪಕ್ಷ ಹಾಗೂ ಆಡಳಿತ ಪಕ್ಷ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಅನಿಸ್ತಾ ಇದೆ. ಇವತ್ತಿಗೂ ಕೂಡ ನೀವು ನೋಡ್ಬೋದು, ಟಿವಿ ತೆಗೆದ್ರೆ ಧರ್ಮಸ್ಥಳದ ವಿಚಾರವೇ ಟಿವಿ ನ್ಯೂಸ್ಗಳಲ್ಲೂ ಬರ್ತಿದೆ, ಪೇಪರಲ್ಲೂ ಕೂಡ ಬರ್ತಿದೆ. ಸೊ ಈ ವಿಚಾರವಾಗಿ ನಿಮಗೆ ಗೊತ್ತಿರಬಹುದು, 400 ಕಾರುಗಳಲ್ಲಿ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡ್ತೀವಿ ಅಂತ ಹೇಳಿ ನೋಡ್ಬೋದು, ಈ ಒಂದು ಪೇಪರಲ್ಲೂ ಕೂಡ ಬಂದಿತ್ತು. ಸೊ ಅದರ ವಿಚಾರವಾಗಿ ನೀವು ನೋಡಿದ್ರೆ ಎಷ್ಟು ಖರ್ಚನ್ನ ಮಾಡಿದ್ದಾರೆ ನೋಡ್ಬೋದು. SR ವಿಶ್ವನಾಥ್ ನೇತೃತ್ವ ಅಂತ ಹೇಳಿ ತಗೊಂಡಿದ್ದಾರೆ. ಈ ವ್ಯಕ್ತಿಯ ಬಗ್ಗೆ ಧರ್ಮಸ್ಥಳದ ಪರವಾಗಿ ವಿರೋಧವಾಗಿ ಮಾತಾಡ್ತಿರುವಂತಹ ವ್ಯಕ್ತಿಗಳು ಒಂದೇ ಒಂದು ಕಮೆಂಟ್ ಮಾಡಿದ್ರು ಅಂತ ಹೇಳಿ 400 ಕಾರುಗಳನ್ನು ತಗೊಂಡು ಧರ್ಮಸ್ಥಳಕ್ಕೆ ಹೊರಟು ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ಧರ್ಮಸ್ಥಳ ಇವರು ಯಲಹಂಕ ಶಾಸಕರಾಗಿದ್ದಾರೆ. ಸೊ ಧರ್ಮಸ್ಥಳ ಬೆಂಗಳೂರಿಂದ ಬರೋಬ್ಬರಿ 300 ಕಿಲೋಮೀಟರ್ ಇದೆ. ಬರೋದಕ್ಕೂ ಹೋಗೋದಕ್ಕೂ ಟೋಟಲ್ 600 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ಗೊತ್ತಿರಬಹುದು ಎಷ್ಟು ಖರ್ಚಾಗತ್ತೆ ಅಂತ ಹೇಳಿ. ಸೊ ಈ ಹಣವನ್ನು ಕೂಡ ಸರ್ಕಾರ ನಮ್ಮದೇ ದುಡ್ಡಿಂದ ಬಳಸ್ಕೊಂಡಿರುವಂತಹ ಸಾಧ್ಯತೆಗಳು ಇರ್ತದೆ. ಅದೇ ರೈತನಿಗೆ ಗೊಬ್ಬರ ತರಿಸ್ಕೊಡುವಂತಹ ಯೋಗ್ಯತೆ ಇಲ್ಲ, ಅಧಿಕಾರ ಇಲ್ಲ. ಅಂದ್ರೆ ಧರ್ಮಗಳ ವಿಚಾರದಲ್ಲಿ ಇವರುಗಳು ಮಾಡ್ತಿರುವಂತಹ ಅನಾಚಾರಗಳನ್ನ ನೀವು ನೋಡಬಹುದಾಗುತ್ತೆ. ಟೋಟಲ್ 600 ಕಿಲೋಮೀಟರ್ಗೆ, 1 ಕಿಲೋಮೀಟರ್ಗೆ ಒಂದು ಕಾರಿಗೆ 14 ರೂಪಾಯಿ ಅಂತ ನಾವು ಅನ್ಕೊಂಡ್ರು ಕೂಡ 8,400 ರೂಪಾಯಿ ಆಗುತ್ತೆ ಒಂದು ಕಾರಿಗೆ. ಸೊ ಟೋಟಲ್ ಹೋಗ್ತಾ ಇರೋದು 400 ಕಾರುಗಳು. ಅಲ್ಲಿಗೆ ನೀವು ನೋಡ್ಬೋದು 33,60,000 ಆಗುತ್ತೆ. 33,60,000 ಪ್ಲಸ್ 310 ಅಲ್ಲಿಗೆ ಟೋಲ್ ಆಗುತ್ತೆ. 310 ಟೋಲ್ ಪ್ಲಸ್ 400 ಅದಕ್ಕೆ ಸೇರಿಸ್ಕೊಂಡ್ರೆ 1,25,000 ಪ್ಲಸ್ ಅದಕ್ಕೆ 33,60,000 ನಾವು ಸೇರಿಸಬೇಕಾಗತ್ತೆ. ಟೋಟಲ್ 34,84,000 ರೂಪಾಯಿ ದುಡ್ಡು ಈಗ ಕೇವಲ ಧರ್ಮಸ್ಥಳಕ್ಕೆ ಒಂದು ಟ್ರಿಪ್ ಹೋಗಿ ಬರ್ಲಿಕ್ಕೆ, ಒಂದು ಫೋಟೋವನ್ನು ತೆಗೆಸಲಿಕ್ಕೆ ಇವರು ಖರ್ಚನ್ನ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನು ನೀವು ತಿಳ್ಕೋಬೇಕಾಗತ್ತೆ, ಅದ್ರ ಜೊತೆಗೆ ಇದೇ ಒಂದು ಪೇಪರ್ ಅಲ್ಲಿ ಬರ್ತಿದ್ದಾರೆ ಸಾವಿರಾರು ಜನ ಹೋಗಿದ್ದಾರೆ ಅಂತ ಹೇಳಿ. ಸೊ ಒಂದು ಕಾರಲ್ಲಿ ಇಲ್ಲಿ 35 ಲಕ್ಷ ಅಂತಾನೆ ನಾವು ಇಟ್ಕೊಂಡಾದ್ರೆ, ಸೊ ಒಂದು ಕಾರಲ್ಲಿ 4 ಜನ ಹೋಗಿರ್ತಾರೆ. ಸತತವಾಗಿ 400 ಕಾರಿಗೆ 1,600 ಜನ ಆದ್ರು. ಸೊ 1,600 ಜನಕ್ಕೆ ದಿನಕ್ಕೆ 300 ರೂಪಾಯಿ ಅಂತೆ, 3 ಹೊತ್ತಿನ ಊಟಕ್ಕೆ ಅಥವಾ ಅದು ಇದು ಅಂತ ಸೇರಿಸ್ಕೊಂಡು 300 ರೂಪಾಯಿ ಅಂತ ಹೇಳಿ ನಾವು ಲೆಕ್ಕ ಹಾಕಿದ್ರೆ ಅಲ್ಲಿಗೆ 5 ಲಕ್ಷ ಆಯ್ತು. ಸೊ 35 ಲಕ್ಷ ಪ್ಲಸ್ 5 ಲಕ್ಷ 40 ಲಕ್ಷ ರೂಪಾಯಿಗಳನ್ನ ಒಂದೇ ದಿನದಕ್ಕೆ ಖರ್ಚು ಮಾಡಿ ಬಿಸಾಕಿದ್ದಾರೆ. ಇದು ಯಾರ ಅಪ್ಪನ ದುಡ್ಡು ಅಂತ ಹೇಳಿ ನಾನು ಕೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವ್ಯವಸ್ಥೆ ಏನಂತ ಹೇಳಿದ್ರೆ,
ಕರ್ನಾಟಕದಲ್ಲಿ ಜನಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳಿ ನಾನು ಇವತ್ತಿಗೂ ಹೇಳ್ತೀನಿ. ಕರ್ನಾಟಕದಲ್ಲಿ ಇರೋದೇ 2 ಪಕ್ಷ ಅಂತ ಹೇಳಿ ಜನಗಳು ತಲೆಯಲ್ಲಿ ಹಾಕೊಂಡ್ ಬಿಟ್ಟಿರೋ ತರ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಆ ಪಕ್ಷ ಬಿಟ್ರೆ ಈ ಪಕ್ಷ ಗೆಲ್ಸೋದು, ಈ ಪಕ್ಷ ಬಿಟ್ರೆ ಆ ಪಕ್ಷ ಗೆಲ್ಸೋದು. ಇವರೆಲ್ಲರೂ ಕೂಡ ವಿಧಾನಸೌಧದಲ್ಲಿ ಏನು ಒಬ್ರಿಗೊಬ್ರು ಫೈಟ್ ಆಡೋ ತರನೇ ಮಾಡ್ತಾರೆ. ಬಟ್ ಹೊರಗಡೆ ಬಂದ್ಮೇಲೆ ನೀನು ಅವತ್ತು ಪಾರ್ಟಿಗೆ ಬಂದಿದ್ದೆ ಅಲ್ವಾ, ನೀನು ಅವತ್ತು ಕೊಡದೆ ಅಲ್ವಾ, ನೀನು ಅವತ್ತು ಸೇರ್ದೆ ಅಲ್ವಾ ಅಂತ ಹೇಳಿ ವಿಧಾನಸೌಧದಲ್ಲೇ ಮಾತನಾಡುವಂತಹ ಈ ರಾಜಕಾರಣಿಗಳನ್ನ ನಂಬ್ಕೊಂಡು ಇನ್ನೆಷ್ಟು ವರ್ಷ ನೀವು ಬದುಕ್ತಿರೋ ಖಾಯಂ ಆಗಿ ನನಗೆ ಗೊತ್ತಿಲ್ಲ. KRS ಪಕ್ಷಗಳು ಬರ್ತಿದೆ, ಪ್ರಜಾಕೀಯ ಅನ್ನೋ ಪಕ್ಷಗಳು ನಿಮಗೆ ಎಂತಹ ಒಂದು ವ್ಯವಸ್ಥೆ ಇದೆ, ನಿಮಗೆ ಯಾವ ಯಾವ ಅಧಿಕಾರ ಇದೆ ಅಂತ ಹೇಳಿ ನಿಮ್ಮ ಮುಂದೆನೆ ಬಂದು ತಿಳಿಸ್ತಾ ಇದ್ರು ಕೂಡ ಅವಕ್ಕೆ ತಲೆ ಕೆಡಿಸ್ಕೋತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ರೈತನಿಗೆ ಈ ಗತಿ ಬಂದಿದೆ ಅಂದ್ರೆ ನಾಳೆ ನಿಮ್ಮ ಮನೆಗೂ ಬರುತ್ತೆ. ಸೊ ಇವತ್ತಿನ ವಸ್ತುಗಳ ರೇಟ್ ಯಾವ ರೀತಿ ಇದೆ, ನಿಮ್ಮನ್ನ ಯಾವ ರೀತಿ ಸರ್ಕಾರಿ ಅಧಿಕಾರಿಗಳು ನೋಡ್ಕೋತಿದ್ದಾರೆ, ಯಾವ ರೀತಿ ಭ್ರಷ್ಟಾಚಾರ ಇದೆ, ಯಾವ ರೀತಿ ಲಂಚಾವತಾರ ಇದೆ ಅಂತ ಹೇಳಿ ಎಲ್ಲವನ್ನೂ ಕೂಡ ನೀವು ನೋಡ್ತಿದ್ದೀರಾ. ಆದ್ರೂ ಕೂಡ ನೀವು ಬದಲಾಗ್ತಿಲ್ಲ. ಸೊ ಇವತ್ತಿನ ವಿಚಾರ 2 ದಿನದ ವಿಧಾನಸಭೆ ಕಲಾಪವನ್ನ ಕೇವಲ ಧರ್ಮಸ್ಥಳದ ವಿಚಾರವಾಗಿ, ಧರ್ಮದ ವಿಚಾರವಾಗಿ ಹಾಳು ಮಾಡಿ ಬಿಸಾಕಿದ್ದಾರೆ. ರೈತರಿಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು ಆಗ್ತಿರುವಂತಹ ನೋವುಗಳನ್ನ ಯಾರು ನೋಡ್ತಿಲ್ಲ. ಸೊ ಮಳೆಯಿಂದ ಆಗ್ತಿರುವಂತಹ ಕಷ್ಟಗಳನ್ನು ಅಲ್ಲಿ ಯಾರು ಕೂಡ ಒಬ್ರು ಯೋಚನೆಯನ್ನ ಮಾಡ್ತಿಲ್ಲ. ಕೇವಲ ಧರ್ಮಸ್ಥಳದ ವಿಚಾರ, ಅಲ್ಲಿ ಯೂಟ್ಯೂಬರ್ ಅನ್ನೋ ವಿಚಾರ, ಅಲ್ಲಿರುವಂತಹ 2 ವ್ಯಕ್ತಿಗಳ ವಿಚಾರ ಹಾಗೂ ಆ ಧರ್ಮಾಧಿಕಾರಿಗಳ ವಿಚಾರ, ಅದನ್ನೇ ಇಟ್ಕೊಂಡು ದಿನಪೂರ್ತಿ ಕರ್ನಾಟಕದಲ್ಲಿರುವಂತಹ ಇನ್ನು 7 ಕೋಟಿ ಜನಗಳ ಬಗ್ಗೆ ಯೋಚನೆ ಮಾಡದಿರುವಂತಹ ಇಂತಹ ರಾಜಕಾರಣಿಗಳನ್ನ ನಾವು ಪಡೆದಿರುವಂತವ್ರು ಸಿಕ್ಕಾಪಟ್ಟೆ ಧನ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ 50 ಲಕ್ಷ 40 ಲಕ್ಷ ರೂಪಾಯಿಗಳನ್ನ ಕೇವಲ ಒಂದು ರೌಂಡ್ ಧರ್ಮಸ್ಥಳಕ್ಕೆ ಹೋಗಿ ಬರಕ್ಕೆ ಖರ್ಚು ಮಾಡುವಂತಹ ಈ ರಾಜಕಾರಣಿಗಳ ಯೋಗ್ಯತೆಗೆ ಯೂರಿಯಾ ಗೊಬ್ಬರ ಚೀಲಕ್ಕೆ 300 ರೂಪಾಯಿ ಇರುವಂತಹ ಯೂರಿಯಾ ಗೊಬ್ಬರವನ್ನು ತಂದು ರೈತರಿಗೆ ಕೊಡಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ದುಸ್ಥಿತಿ ನೋಡ್ಕೋಬಹುದು. ಜನಗಳು ಕೂಡ ಇವರೆಲ್ಲನೂ ಕೂಡ ನೋಡ್ಕೊಂಡು ಮನೆಯಲ್ಲಿ ಮುದ್ದೆನ ತಿನ್ಕೊಂಡು ಬಿದ್ದಿರುತ್ತಾರೆ. ಇದರ ಬಗ್ಗೆ ಯಾರಾದ್ರೂ ಬಂದು ಸ್ವಲ್ಪ ಧ್ವನಿ ಎತ್ತು ಅಂದ್ರೆ ಆಗೋದಿಲ್ಲ. ಅದೇ ಧರ್ಮದ ಅಂತ ವಿಚಾರ ಅಂತ ಬಂದ್ರೆ ಅಲ್ಲಿಗೆ ಹೋಗಿ ಅವ್ರಿಗೆ ಹೊಡೆದ್ವಿ ಇವ್ರಿಗೆ ಹೊಡೆದ್ವಿ ಅಂತ ಹೇಳಿ ಮಾತನಾಡುವಂತವ್ರು ಆಟೋ ಡ್ರೈವರ್ಸ್ಗಳು ಎಲ್ಲರೂ ಕೂಡ ನುಗ್ಗಿ ಬಂದು ಬಿಡ್ತೀರಾ. ಇಂತಹ ವಿಚಾರವಾಗಿ ರೈತರ ಪರವಾಗಿ ನಿಲ್ಲುವಂತ ತಾಕತ್ತು ಯಾವನಿಗೂ ಇಲ್ಲದೆ ಇರೋದು ನಮ್ಮ ದೇಶದ ದುಸ್ಥಿತಿ ಅಂತ ಹೇಳಿ ನಾನು ಅಂದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಇದೇ ರೀತಿ ಅವಮಾನ ಮಾಡ್ತಾ ಇದ್ರೆ ಹೊಟ್ಟೆಗೆ ತಿನ್ನೋಕೆ ಪಿಜ್ಜಾ ಬರ್ಗರ್ ಅಂತಿರಲ್ಲ ಅದು ಕೂಡ ಸಿಗೋದಿಲ್ಲ. ಯಾಕಂದ್ರೆ ಅದನ್ನು ಕೂಡ ರೈತ ಬೆಳೀತಿರುವಂತಹ ಒಂದು ಐಟಮ್ ಇಂದಾನೆ ಮಾಡ್ತಿರೋದು ಅನ್ನೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಇವತ್ತು ರೈತ ಉಪವಾಸ ಬಿದ್ದ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ನಾಳೆ ಉಪವಾಸ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಮುಖ್ಯವಾಗಿ ರೈತ ಮುಖಂಡರುಗಳಿಗೆ ಒಂದು ಮನವಿಯನ್ನ ಮಾಡ್ತೀನಿ. ನೀವುಗಳು ಕೂಡ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ನಿಮ್ಗೆ ಆಗ್ತಿರುವಂತಹ ತೊಂದರೆಗಳನ್ನ ದಯವಿಟ್ಟು ಹೇಳ್ಕೊಳ್ಳಿ. ಹಸಿರು ಬಣ್ಣದ ಶಾಲಾ ಕೊಂಡು ಬಂದು ಪೋಸ್ ಗಳನ್ನ ಕೊಟ್ಬಿಟ್ಟು 4 ದಿವಸ ರೋಡಲ್ಲಿ ಕುತ್ಕೊಂಡು ಅಡ್ಡಾಡ್ಬಿಟ್ರೆ ಸಾಕಾಗೋದಿಲ್ಲ. ನೀವು ಕೂಡ ಧೈರ್ಯವಾಗಿ ಬರಬೇಕು. ಹೇಗೆ ಒಂದು ಹೋರಾಟ ಆಗ್ತಿದೆಯೋ ಧರ್ಮದ ವಿಚಾರವಾಗಿ, ಹಾಗೆ ರೈತರ ಬಗ್ಗೆನೂ ಕೂಡ ಹೋರಾಟಗಳಾಗಬೇಕು. ಪಂಜಾಬ್ ಅಲ್ಲಿ ಮಾಡಿದಂತಹ ಹೋರಾಟನ ನೀವು ನೋಡಿಲ್ಲ ಅನ್ಸುತ್ತೆ. ನಿಮಗೂ ಕೂಡ ಚಳಿಗಳಲ್ಲಿ ಮಳೆಗಳಲ್ಲಿ ಬರ್ಲಿಕ್ಕೆ ನಿಮಗೂ ಕೂಡ ಭಯ ಅಂತ ಅನ್ಸುತ್ತೆ ನನಗೆ ಯಾಕೋ. ಇದೇ ತರ ನೀವು ಈ ರಾಜಕಾರಣಿಗಳನ್ನ ಲೂಸ್ ಆಗಿ ಬಿಟ್ಕೊಂತ ಹೋದ್ರೆ ನಾಳೆ ದಿನ ನಿಮಗೆ ಬೆಳೆಯಕ್ಕೂ ಬೆಳೆ ಇರೋದಿಲ್ಲ, ಜೊತೆಗೆ ನಿಮ್ಮ ಆಸ್ತಿಗಳು ಕೂಡ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಜನಗಳು ಬದುಕ್ತಿರೋದೇ ನಿಮ್ಮಿಂದ. ನೀವುಗಳು ಕೂಡ ಧ್ವನಿಯನ್ನ ಎತ್ತಬೇಕು. ನೀವು ಧ್ವನಿ ಎತ್ತಿಲ್ಲ ಅಂದ್ರೆ ನಿಮ್ಮ ಧ್ವನಿನೇ ಇಲ್ದಂಗೆ, ನಿಮ್ಮ ಉಸಿರೇ ಇಲ್ದಂಗೆ ಮಾಡ್ಬಿಡ್ತಾರೆ ಅಂತ ಹೇಳಿ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಸೊ ನನ್ನ ಪರವಾಗಿ ನಾನು ಹೇಳ್ತಿರೋದೇನೆಂದ್ರೆ ದಯವಿಟ್ಟು ಈ ಧರ್ಮ ಜಾತಿಗಳನ್ನ ಬಿಟ್ಟು ಬಿಸಾಕ್ರಿ. ಜನಗಳಿಗೆ, ಸಾಮಾನ್ಯ ಜನಗಳಿಗೆ, ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದ ರೈತರಿಗೆ ಏನು ಸಿಗ್ಬೇಕು ಅದನ್ನ ಸಿಗೋ ತರ ಮಾಡಿ. ಯಾಕಂದ್ರೆ ನಾಳೆ ನೀವು ತಿನ್ಬೇಕಾಗಿರೋದು ದುಡ್ಡನ್ನಲ್ಲ, ಧರ್ಮವನ್ನಲ್ಲ, ಅನ್ನವನ್ನ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ರೈತರ ಕಡೆ ಗಮನ ಬಿಟ್ಟು ಆ ಕಲಾಪದಲ್ಲಿ, ವಿಧಾನಸಭಾ ಕಲಾಪದಲ್ಲಿ ರೈತರ ಬಗ್ಗೆ ಮಾತನಾಡಿ ಅವರಿಗೆ ಸಿಗ್ಬೇಕಾಗಿರುವಂತಹ ಗೊಬ್ಬರ ಆಗಿರ್ಬೋದು, ಕಾಳುಗಳು ಆಗಿರ್ಬೋದು, ಇನ್ನಿತರ ಬೆಳೆಗಳನ್ನ ಬೆಳೆಯುವಂತಹ ರೈತರಿಗೆ ಯಾವತ್ತೂ ಕೂಡ ಚಿರಋಣಿ ಆಗಿರ್ರಿ, ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ಲಾ ಶಾಸಕರುಗಳು ನನಗೊಂದು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.